ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಸೇನ ಚಿಂತನದಲ್ಲಿ ಜಯದ್ರಥನಿಗೆ ಅವಮಾನವಾಗಿದ್ದನ್ನೆಲ್ಲ ನೋಡಿ ದ್ರೌಪದಿ ಹತ್ರ ಕಾಲಿಗೆ ಬೀಳಿಸಿ ಭೀಮಸೇನ ದ್ರೌಪದಿಯ ಕೈ ಹಿಡಿದಂಥ ಜಯದ್ರಥನಿಗೆ ಸರಿಯಾದ ಅವಮಾನವನ್ನು ಮಾಡಿ ಕಳಿಸಿರ್ತಾರಲ್ಲಿಂದ ಕೊಲ್ಲದೇನ. ಒಂದು ಕಾರಣ, ಮುಂದೆ ಜಯದ್ರಥನಿಂದ ಅಭಿಮನ್ಯುವಿನ ಹತ್ಯೆ ಆಗಲಿದೆ, ಅದಾದ ಮೇಲೆ ಅರ್ಜುನನೇ ಕೊಲ್ಲಬೇಕು ಅನ್ನೋದು ಭೀಮಸೇನನ ನಿಶ್ಚಯ ಗೊತ್ತಿದ್ದಿದ್ದು. ಎರಡನೆಯದು, ಧರ್ಮರಾಯ ಮೇಲ್ನೋಟಕ್ಕೆ ಹೇಳ್ದ, ನಮ್ಮ ತಂಗಿ ವಿಧವೆ ಆಗ್ತಾಳೆ, ಕೊಲ್ಲಬೇಡ ಅವನನ್ನು, ತಂಗಿ ಅಂದರೆ ದುಶ್ಶಲೆ, ಬಿಟ್ಬಿಡು ಅಂತ. ಹಾಗಾಗಿ ಅವನನ್ನು ಬಿಟ್ಟು ಕಳಿಸಿರ್ತಾರೆ ಅಲ್ಲಿಂದ. ಇನ್ನು ಮುಂದೆ ನಾನು ಪೌಂಡರೀಕ ಯಾಗವನ್ನು ನೋಡಬೇಕು ಅಂತ ಹೇಳಿದ್ದೆ ಹೋದ್ಸರ್ತಿ ನಿಲ್ಲಿಸಿದಾಗ. ಅಲ್ಲಿ ಏನಾಗತ್ತೆ ಅಂದರೆ, ಕಾಮ್ಯಕ ವನದಲ್ಲಿ ಮಾರ್ಕಂಡೇಯ ಒಂದು ಸಮಸ್ಯಾ ಪರ್ವ ಬರುತ್ತೆ. ಅಲ್ಲಿಂದ ಮುಂದೆ ಇದಾದ ಮೇಲೆ ಈ ಪರ್ವದಲ್ಲಿ ಭೀಮನ ಪಾತ್ರ ಹೆಚ್ಚಾಗಿ ಏನೂ ಇಲ್ಲ. ಆಚಾರ್ಯರು ದ್ರೌಪದಿ ಅಪಹರಣದ ಕತೆ ಹೇಳಿದ ಮೇಲೆ, ಹೇಳಿದ ಮೊದಲು ಮಾರ್ಕಂಡೇಯ ಸಮಸ್ಯಾ ಪರ್ವದ ಕಥೆಯನ್ನು ಮತ್ತೆ ಹೇಳುತ್ತಾರೆ. ಹಾಗಾಗಿ ಪ್ರಾಯ ಆಚಾರ್ಯ ಕಾಲದಲ್ಲಿ ಮಹಾಭಾರತ ಹೀಗೆ ನಡೆದಿರಬಹುದು, ಅವರು ಭೀಮಸೇನನ ಅವತಾರದಲ್ಲಿದ್ದಾಗ, ಅಥವಾ ಆಚಾರ್ಯರು ಮಹಾಭಾರತದ ಕಥೆಯನ್ನು ಅನುಕ್ರಮವಾಗಿ ಹೇಳೋ ಹೊರಟಿರೋದ್ರಿಂದ ಹೀಗೆ ಬದಲಾಯಿಸಿಯೂ ನಿರೂಪಣೆ ಮಾಡಿರ್ಬೋದು, ಅದು ಸ್ಪಷ್ಟವಾಗಿಲ್ಲ. ಆದರೆ ಇಲ್ಲಿ ದ್ರೌಪದಿ ಅಪಹರಣ ಆದಮೇಲೆ ಮಾರ್ಕಂಡೇಯ ಒಂದು ಪರ್ವ, ಸಮಸ್ಯಾ ಪರ್ವ ಬರೋದು. ಮಾರ್ಕಂಡೇಯರು ಅಂದರೆ ಮಾರ್ಕಂಡೇಯ ಮುನಿಗಳು ವಿಚಿತ್ರವಾದ ಕಥೆಗಳನ್ನು ಧರ್ಮರಾಜನಿಗೆ ಹೇಳ್ತಾರೆ. ನೋಡಕ್ಕೆ ಅದು ಹೊರನೋಟಕ್ಕೆ ವಿಚಿತ್ರವನ್ನಿಸಿದ್ರು ಕೂಡ ಒಳಪದದಲ್ಲಿ ಬಹಳ ನೀತಿಯನ್ನು ಹೊಂದಿದಂಥ ಕಥೆಗಳವು. ಆ ಕಥೆಗಳು ಏನು ಅಂತ ಡೀಟೇಲಾಗಿ ಮಹಾಭಾರತದಲ್ಲಿ ಬರುತ್ತೆ. ಅದು ಇಲ್ಲಿ ನಮಗೆ ಸಮಯದ ಅಭಾವದಿಂದ ಇಲ್ಲಿ ಬೇಡ. ಅದು ಅಸಂಗತವಾಗಿ ಮೇಲ್ನೋಟಕ್ಕೆ ಕಾಣುತ್ತೆ ಕಥೆಗಳು. ಆದರೆ ಸಮಾಧಿ ಭಾಷೆಯಲ್ಲಿ ಇದ್ದರೆ ಯಥಾವತ್ತಾಗಿ ಕಥೆಯನ್ನು ಗ್ರಹಣ ಮಾಡ್ಬೋದು. ಆದರೆ ದರ್ಶನ ಭಾಷೆಯಲ್ಲಿ ಎರಡು ಬಗೆ ಇದೆ. ಒಂದು ಸ್ವದರ್ಶನ ಭಾಷೆ ಮತ್ತು ಪರದರ್ಶನ ಭಾಷೆ ಅಂತ. ಸಾಮಾನ್ಯ ಜನರಿಗೆ ಹೇಗೆ ಕಾಣುತ್ತೆ ಹಾಗೆ ಹೇಳೋದು ಸ್ವದರ್ಶನ ಭಾಷೆ, ಉದರ್ಶ ಭಾಷೆ. ಬೇರೆಯವರಿಗೆ ಹೇಳಿಕೆಗಳನ್ನು ಇದ್ದಕ್ಕಿದ್ದಂತೆ ಅನುವಾದ ಮಾಡುವಂಥದ್ದು ಪರದರ್ಶನ ಭಾಷೆ. ಉದಾಹರಣೆಗೆ ನೋಡಿ, ಕೃಷ್ಣನ ಮೈಯಲ್ಲಿ ನೆತ್ತರು ಸುರಿತು ಅಂತ ಹೇಳ್ತಾರೆ. ಯಾವಾಗ ಎಲ್ಲರೂ ನೋಡಿದಾಗ, ಅವನು ರಥದಲ್ಲಿದ್ದಾಗ ಭೀಷ್ಮಾಚಾರ್ಯರು ಬಿಟ್ಟಂಥ ಬಾಣದಲ್ಲಿ ಕೃಷ್ಣನಿಗೆ ತಾಗಿ ಆ ಬಾಣ ರಕ್ತ ಬಂತು ಅಂತ. ಚಿನ್ಮಯವಾದಂತಹ ಅಂತಹ ಪರಮ ಪುರುಷೋತ್ತಮನ ಶರೀರದಲ್ಲಿ ರಕ್ತ ಬರೋದಕ್ಕೆ ಸಾಧ್ಯವೇ ಇಲ್ಲದಂಥ ಸಂಗತಿ. ಆದರೆ ಆ ಥರ ಕಾಣುತ್ತೆ ಅದು. ಗುಹ್ಯ ಭಾಷೆಗೆ ಒಂದು ಉದಾಹರಣೆ ಏನಪ್ಪ ಅಂದರೆ, ಭೀಮಸೇನನನ್ನು ಅಧರ್ಮಜ್ಞ ಅಂತ ಹೇಳ್ತಾರೆ ಒಂದು ಕಡೆ. ಅದು ಭಗವಂತನ ಮಹಿಮೆಯನ್ನು ಬಲ್ಲವನು ಅನ್ನುವುದು ಅದರ ಗೂಢಾರ್ಥ. ಮೇಲ್ನೋಟಕ್ಕೆ ಅವನು ಧರ್ಮ ಬಿಟ್ಟವನು ಅಂತ ಅರ್ಥ ಆಗತ್ತೆ. ಹಾಗೆ ಈ ಥರ ಭಾಷೆಗಳಲ್ಲಿ ಹೇಳುವಂಥದ್ದುಂಟು. ಅದರಿಂದ ಈ ಒಂದು ಮಾರ್ಕಂಡೇಯರು ಈ ಥರ ವಿಚಿತ್ರವಾದ ಕಥೆಗಳನ್ನು ಗೂಢಾರ್ಥವನ್ನು ಸೇರಿಸಿ ಅದರಲ್ಲಿ ಅದು ಅರ್ಥವಾಗೋವರಿಗೆ ಮಾತ್ರ ಅರ್ಥವಾಗಬೇಕು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದಿದೆ. ಧರ್ಮವ್ಯಾಧನ ಕತೆ ಕೂಡ ಇಲ್ಲೇ ಬರುತ್ತೆ. ಈ ಕಥೆಗಳೆಲ್ಲ ಸಾಂಕೇತಿಕವಾದಂಥ ಕಥೆಗಳು. ಸಣ್ಣ ಕಥೆಗಳ ಸಂಪ್ರದಾಯವನ್ನು ಮೊಟ್ಟ ಮೊದಲು ಪ್ರಾರಂಭಿಸಿದಂಥವರು ವೇದವ್ಯಾಸರೇನೇವೆ. ಮುಂದೆ ಇದು ವ್ಯಾಪಕವಾಗಿ ಬೆಳೆದು ಒಂದು ಕಥಾಸರಿತ್ ಸಾಗರವೇ ಆಗೋಯ್ತು. ದುರ್ಯೋಧನನಿಗೆ ಒಂದು ಸರ್ತಿ ರಾಜಸೂಯ ಯಾಗ ಮಾಡಬೇಕು ಅನ್ನಿಸುತ್ತೆ ಆವಾಗ, ಆ ಟೈಮ್ನಲ್ಲಿ. ಯಾಕಂದರೆ ಇದೆಲ್ಲ ಹಿಂದೆ ಧರ್ಮರಾಜನ ರಾಜಸೂಯ ಯಾಗವನ್ನು ನೋಡಿ ತತ್ತರಿಸಿ ಹೋಗಿರ್ತಾನೆ ಭೀಮಸೇನ. ಇದನ್ನು ದುರ್ಯೋಧನ ನಿಮಗೆ ಗೊತ್ತಿರಬೇಕು. ಆ ಒಂದು ಮಯ ಸಭೆನಲ್ಲಂತೂ ಅದನ್ನು ನೋಡಿ ಅವನಿಗೆ ತಡ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅವನು ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅದಕ್ಕೆ ಕರ್ಣ, ಶಕುನಿ ಮತ್ತು ದುಶ್ಯಾಸನ ಎಲ್ಲರೂ ಕೂಡ ನಾವು ದಿಗ್ವಿಜಯ ಮಾಡ್ಕೊಂಡು ಬರ್ತೀವಿ, ನಿನಗೆ ಕಪ್ಪವನ್ನು ತರ್ತೀವಿ ಅಂತ ಒಪ್ತಾರೆ. ಆದರೆ ಒಬ್ಬ ರಾಜಸೂಯ ಯಾಗ ಮಾಡೋದವನು ಬದುಕಿದ್ದಾಗ ಇಡೀ ಪ್ರಪಂಚದಲ್ಲಿ ಅವನಿಂದ ಕಪ್ಪವನ್ನು ಪಡೆಯದೆ ರಾಜಸೂಯ ಯಾಗ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದಾಗ, ಅಲ್ಲದೆ ನಿನ್ನ ಅಪ್ಪ ಇನ್ನೂ ಬದುಕಿದ್ದಾನೆ, ಅಪ್ಪ ಬದುಕಿದ್ದಾಗ ರಾಜಸೂಯ ಯಾಗ ಮಾಡೋದಕ್ಕೂ ಸಾಧ್ಯವಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಾದರೆ ಧರ್ಮರಾಯನ ತಂದೆಗೋಸ್ಕರವೇ ಮಾಡಿದ್ದು. ತಂದೆಗೆ ಪುಣ್ಯ ಪ್ರಾಪ್ತಿ ಆಗಿಲ್ಲ ಇನ್ನೂ, ಅವನು ಸ್ವರ್ಗಲೋಕದಲ್ಲೇ ಇದ್ದಾನೆ, ಮುಕ್ತಿಗೆ ಹೋಗಿಲ್ಲ ಇನ್ನೂ. ಒಂದು ಇದಕ್ಕೋಸ್ಕರವೇ ಅವನನ್ನು ಮುಕ್ತಿ ಕಳಿಸೋಕ್ಕೋಸ್ಕರ, ಅವನಿಗೆ ಮುಕ್ತಿ ಪ್ರದಾನ ಮಾಡೋದಕ್ಕೋಸ್ಕರವೇ ನಾರದರು ಹೇಳಿದ್ರಿಂದ ರಾಜಸೂಯ ಯಾಗವನ್ನು ಧರ್ಮರಾಯ ಮಾಡಿದ್ದು. ಹಾಗಾಗಿ ಇಲ್ಲಿ ದುರ್ಯೋಧನನ ತಂದೆ ಧೃತರಾಷ್ಟ್ರ ಇನ್ನೂ ಬದುಕಿದ್ದಾಗ, ಮತ್ತೆ ಒಬ್ಬ ರಾಜಸೂಯ ಯಾಗ ಮಾಡಿದವನು ಬದುಕಿದ್ದಾಗ ಅವನ ಹತ್ರ ಕಪ್ಪ ತರದಿರ, ಎರಡೂ ಕಾರಣಗಳಿಂದ ರಾಜಸೂಯ ಯಾಗ ಮತ್ತೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಕೇಳ್ತಾನೆ ಹಿರಿಯರನ್ನೆಲ್ಲ, ರಾಜಸೂಯ ಯಾಗದಂತೆಯೇ ಇರುವಂಥ ಇನ್ಯಾವ ಯಾಗ ಮಾಡ್ಬೋದು ಅಂತ ಸಲಹೆ ಕೇಳ್ತಾನೆ. ಮಹಾಭಾರತದಲ್ಲಿ ಏನು ಯಾವ ಯಾಗವನ್ನು ಮಾಡ್ದ ಅಂತ ಹೇಳಿ ಹೆಸರು ಬಂದಿಲ್ಲ. ಆದರೆ ಆಚಾರ್ಯ ಮಧ್ವರು ಅವರ ಒಂದು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದುರ್ಯೋಧನ ಮಾಡಿದ್ದು ಪೌಂಡರೀಕ ಯಾಗ. ಕರ್ಣ ಹೋಗಿ ಅಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬಂದ.
ಆಹ್ವಾನ ಕಳಿಸು ಅಂತ ಹೇಳ್ತಾನೆ. ಕಳಿಸುವ ಸಮಯದಲ್ಲಿ ದುರ್ಯೋಧನ ಹೇಳ್ತಾನೆ, ಪಾಂಡವರಿಗೂ ಆಹ್ವಾನ ಕಳಿಸು ಅಂತ ಹೇಳಿ ಕುಚೋದ್ಯದಿಂದ ನುಡಿತಾನೆ. ದುಶ್ಯಾಸನದಲ್ಲಿ ದುರ್ಯೋಧನ ಹೇಳುವಂಥದ್ದಿದು. ಯಾಕಂದರೆ ನಾವು ಯಾಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಡಾಡಿಗಳಾದಂತಹ ಪಾಂಡವರಿಗೆ ಸಂಕಟಕ್ಕೊಳಗಾಗಲಿ, ಅವರು ಹೊಟ್ಟೆ ಉರ್ಕೊಳ್ಳಿ ಸ್ವಲ್ಪ ಅವರು ಅಂತ ಹೇಳ್ತಾನೆ. ಹಾಗೆ ದುಶ್ಯಾಸನ ಮಾಡಿದಾಗ ದೂತರಿಂದ ಕಳಿಸಿ ದುರ್ಯೋಧನ ಯಾಗ ಮಾಡ್ತಾ ಇರೋದನ್ನು ತಿಳಿದಂತಹ ಧರ್ಮರಾಜ ತುಂಬ ಸಂತೋಷಗೊಳ್ತಾನೆ. ಕುಲದ ಮರ್ಯಾದೆ ಉಳಿಯತ್ತಪ್ಪ, ಮಾಡು ಅಂತ ಹೇಳ್ತಾನೆ. ನನಗೂ ಬರಲು ಇಷ್ಟ ಇದೆ, ಆದರೆ ಈಗ ಉಪಾಯ ಇಲ್ಲ, ಯಾಕಂದರೆ ನಾವೀಗ ವನವಾಸದಲ್ಲಿದ್ದೇವೆ, ಅನಂತರ ಬಂದು ಅಭಿನಯಿಸ್ತೇನೆ ಅಂತ ಹೇಳಿ ದೂತನ ಮೂಲಕ ಹೇಳಿ ಕಳಿಸ್ತಾನೆ. ಇಲ್ಲಿ ನಾವು ಇಷ್ಟೆಲ್ಲ ಆದಾಗ ನೋಡಬೇಕಾಗಿರೋ ಮುಖ್ಯವಾದ ಸಂಗತಿ ಈಗ ಮುಂದೆ ಬರುವಂಥದ್ದು ಭೀಮಸೇನನ ಒಂದು ನಿಲುವು. ಇದರಲ್ಲಿ ಧರ್ಮರಾಜನ ಮಾತನ್ನು ಕೇಳಿ ಭೀಮಸೇನಿಗೆ ಸ್ವಲ್ಪವೂ ಇಷ್ಟವಾಗೋದಿಲ್ಲ. ಆಗ ಭೀಮಸೇನ ಧರ್ಮರಾಜನ ಬಳಿ ಹೇಳ್ತಾನೆ, ಯಾಕೆ ಈ ಥರ ಹೇಳಿದೆ ನೀನು, ಆಮೇಲೆ ಬಂದು ಹಾರೈಸ್ತೀವಿ ಅಂತ, ನೀನು ಹೇಳಬೇಕಾಗಿದ್ದೇನು ಗೊತ್ತಾ ಅಂತಾನೆ. 13 ವರ್ಷ ಆದಮೇಲೆ ರಣಯಜ್ಞ ಆಗಲಿಕ್ಕಿದೆಯಪ್ಪ, ನೀನು ಪೌಂಡ್ರೀಕ ಯಜ್ಞ ಮಾಡ್ಕೊಂಡು ಏನು ಯೂಸ್ ಇದೆ, ಮಾಡ್ಕೋ. ಆದರೆ 13 ವರ್ಷ ಆದಮೇಲೆ ರಣಯಜ್ಞ ಆಗಕ್ಕಿದೆ, ಅದರಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ನಾವು ಬರ್ತಾ ಇದ್ದೇವೆ ವಾಪಸ್ಸು ಅಂತ ಹೇಳಿ ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾನೆ. ಅದು ಒಂದು ಶಾಸ್ತ್ರದ ಒಂದು ಬೆಂಕಿಯಲ್ಲಿ ಶತ್ರುಗಳು ಆಹುತಿ ಕೊಡೋದಕ್ಕೋಸ್ಕರ ಬರ್ತಾ ಇದ್ದೀವಿ ನಾವು ಅಂತ ಹೇಳಿ ಕಳಿಸ್ತಾನೆ ಅಂತ ಹೇಳಬೇಕಾಗಿತ್ತು ಅಂತ. ಅರ್ಜುನ ಮತ್ತು ನಕುಲ ಸಹದೇವರು ಇಬ್ಬರೂ ಬೆಚ್ಚಿ ಬಿದ್ದು ಬಿಡ್ತಾರಂತ ಮಾತನ್ನು ಕೇಳಿ. ಇಬ್ಬರೂ ಮಾತಾಡೋದಿಲ್ಲ, ಏನೂ ಮಾತಾಡೋದಿಲ್ಲ, ಸುಮ್ಮನಿದ್ದು ಬಿಡ್ತಾರೆ. ಇಷ್ಟೂ ಪ್ರಸಂಗ ನಡೆದಿದ್ದು ಕಾಮ್ಯಕ ವನದಲ್ಲಿ. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕೀಗ. ಇಷ್ಟೆಲ್ಲ ಆದಮೇಲೆ ಪೌಂಡ್ರೀಕ ಆದಮೇಲೆ ಹೇಗೆ ಆಯಿತು ಅಂಥೇಳಿ ಒಂದು ಸರ್ವೆ, ಅಂದರೆ ಜನಾಭಿಪ್ರಾಯವನ್ನು ಮಾಡೋದಕ್ಕೋಸ್ಕರ ಜನರನ್ನೆಲ್ಲ ಕಳಿಸಿ ಸಂಗ್ರಹಿಸ್ತಾನೆ. ಅದನ್ನು ಡೀಟೇಲ್ಸ್ನ ಸರ್ವೆ ತಗೋತಾನೆ ಯಾರು, ದುರ್ಯೋಧನ. ಇದು ಆವಾಗ ಜನ ತಿಳಿದವರು ಜ್ಞಾನಿಗಳೇನು ಹೇಳ್ತಾರೆ ಅಂದರೆ, ಪಾಂಡವರು ಮತ್ತು ತಾನು ಮಾಡಿದ ಯಜ್ಞದ ತುಲನೆ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು. ಅದರಿಂದ ತಿಳಿದವರು ಹೇಳ್ತಾರೆ, ಅಲ್ಲಿ ಬಂದವರು, ರಾಜಸೂಯ ಯಾಗದ ಮುಂದೆ, ಅದರಲ್ಲೂ ಧರ್ಮರಾಯರು ಮಾಡಿದಂಥ ರಾಜಸೂಯ ಯಾಗದ ಮುಂದೆ ಇದು ಒಂದು ಕಲೆಯೂ ಇಲ್ಲ ಅಂತಾನೆ. ಕಲೆ ಅಂತಂದರೆ ಹಿಂದಿನ ಒಂದು ಇದರಲ್ಲಿ ದಿನಗಳಲ್ಲಿ 16ನೇ ಅಂಶ ಅಂತ, 1/10 ಅಲ್ಲ 1/16 ಇದು ಇಲ್ಲ, ಫ್ರ್ಯಾಕ್ಷನ್ನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇವನು ಕೆಲವರು ಇವನು ಹೊಗಳು ಭಟ್ರಿರ್ತಾರೆ, ಅವನು ಹೊಗಳಿ ಮಾತಾಡ್ತಾರೆ ಅದ್ರ ಬಗ್ಗೆ. ಮುಂದೆ ದುರ್ಯೋಧನನ ತನ್ನ ವೈಭವವನ್ನು ನೋಡಿ ಪಾಂಡವರಿಗೆ ಸಂಕಟ ಆಗಬೇಕು ಅಂತ ತೀರ್ಮಾನಿಸಿರ್ತಾನಲ್ಲ, ಹಾಗಾಗಿ ಹೆಂಡತಿ ಮಕ್ಕಳು ಕರ್ಣಾದಿಗಳನ್ನು ಕರ್ಕೊಂಡು ಸೇನಾ ಸಮೇತವಾಗಿ ದ್ವೈತವನಕ್ಕೆ ವಿಹಾರ ಹೋಗ್ತಾನೆ. ಅಲ್ಲಿರ್ತಾರೆ ಅಂತ ಗೊತ್ತಿರುತ್ತೆ, ಅಲ್ಲಿಗೆ ಹೋಗ್ತಾನೆ. ಇಂದ್ರ, ಚಿತ್ರಗುಪ್ತ ಎಂಬ ಗಂಧರ್ವರನ್ನು ಕರ್ಕೊಂಡು ದುರುದ್ದೇಶದಿಂದ ಹೊರಟಂಥ ದುರ್ಯೋಧನಗಳನ್ನು ಅವರ ಹೆಣ್ಮಕ್ಳ ಸಹಿತವಾಗಿ ಸೆರೆ ಹಿಡಿದು ಅಂತ ಹೇಳಿ ಇದನ್ನು ಅವನ ಶಕ್ತಿ ಪ್ರದರ್ಶನ ಮಾಡ್ತಾನೆ. ಇದು ಕರ್ಣನಿಗಾಗಲಿ ಯಾರೇ ಬಂದು ಗೆಲ್ಲುತ್ತಾರೆ ಅನ್ನೋ ಶಕ್ತಿ ಇತ್ತು ಕರ್ಣ ಇರೋದ್ರಿಂದ. ಹಾಗಾಗಲಿ ಲಕ್ಷ ಲಕ್ಷ ಗಂಧರ್ವರ ಜೊತೆ ಹೋರಾಡ್ತಾನೆ ಚಿತ್ರಗುಪ್ತನಾದಂಥವನು. ಇಷ್ಟು ಗಂಧರ್ವರು ಒಂದು ಕಾಡಿನಲ್ಲಿ ಸರೋವರ ಸಮೀಪದಲ್ಲಿ ಹೇಗೆ ಇರೋದಕ್ಕೆ ಸಾಧ್ಯ ಎಂಬ ಪ್ರಶ್ನೆ ಬರುತ್ತೆ ಸಾಮಾನ್ಯವಾದ ಜನರಿಗೆ. ಅವರು ಅಲ್ಲಿ ಸೂಕ್ಷ್ಮ ಶರೀರದಿಂದ ಇರ್ತಾರೆ ಅಂತ ತಿಳ್ಕೊಳ್ಬೇಕು ನಾವು. ಯಾಕಂದರೆ ಅವರು ಗಂಧರ್ವರು, ನಾರ್ಮಲ್ ಮನುಷ್ಯರಾಗಿರೋದಿಲ್ಲ. ಆದ್ದರಿಂದ ಅವರಿಗೆ ಸಣ್ಣ ಜಾಗ ಸಾಕು, ಬೇಕಿದ್ದಾಗ ಸ್ಥೂಲ ಶರೀರವನ್ನು ಧರಿಸಿ ಬರ್ತಾರೆ ಅವರು ಅಂತ ಹೇಳಿ. ದುರ್ಯೋಧನಾದಿಗಳು ಪಾಂಡವರು ತಂಗಿದ್ದ ಆಶ್ರಮದ ಹತ್ತಿರವೇ ಬಂದು ಶಿಬಿರ ಮಾಡ್ತಾರೆ. ಆಗ ಅಲ್ಲಿ ಜಲಕ್ರೀಡೆ ಅಂತ ಹೇಳಿ ರಾಣಿಯರು ಹೊರಟಾಗ ಗಂಧರ್ವರು ತಡೀತಾರೆ. ಕೌರವರ ಸೇನೆಯವರು ದುರ್ಯೋಧನನ ಮಹಾರಾಜ ಬರ್ತಾ ಇದ್ದಾನೆ, ಜಾಗ ಬಿಡಿ ಅಂತೆಲ್ಲ ಹೇಳಿ ಗೊಂದಲಕ್ಕೆ ಏಡು ಮಾಡ್ತಾರೆ ಎಲ್ಲರನ್ನೂ. ಗಂಧರ್ವರು ಯಾವ ರಾಜನ ಮಾತು ನಾವು ಕೇಳೋದಿಲ್ಲ, ನಾವು ಗಂಧರ್ವರು ದೇವೇಂದ್ರನ ಹೊರತು ನಾವಿನ್ಯಾರೂ ನಮ್ಗೆ ರಾಜರಲ್ಲ ಅಂತ ಹೇಳಿ ಅವ್ರಿಗೂ ವಾಗ್ವಾದ ಆಗುತ್ತೆ. ಅದರಿಂದ ದುರ್ಯೋಧನ ನಮಗೆ ಯಾವ ಲೆಕ್ಕವೂ ಅಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಏನಾಗುತ್ತೆ, ಗಂಧರ್ವರಿಗೂ ಹಾಗೂ ಇವನಿಗೂ ದುರ್ಯೋಧನಿಗೂ ಏನಾಗುತ್ತೆ, ಯುದ್ಧವಾಗುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡಿ, ನಾಳೆ ದಿನ ಸಿಕ್ಕಾಗ ಇದು ಯುದ್ಧದ ಕತೆ, ವನವಾಸದ ಕೊನೆಯ ದಿನಗಳು ಹೇಗಿದ್ದವು ಪಾಂಡವರದ್ದು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭೀಮಸೇನ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.